ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಮೊದಲಿಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಅಂತೇಳಿ ತಿಳಿಸ್ತಾ ಇವತ್ತಿನ ಒಂದು ಸ್ಪೆಷಲ್ ರೆಸಿಪಿ ಏನಂತ ಹೇಳಿದ್ರೆ ಒಬ್ಬಟ್ಟು ತುಂಬಾ ಸಾಫ್ಟಾಗಿ ರುಚಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ತಿಳಿಸ್ತಾ ಹೋಗ್ತೀನಿ. ಸೊ ನೋಡಿ, ಇವಾಗ ಒಬ್ಬಟ್ಟು ಹೇಗೆ ಉಬ್ಬಿ ಬರ್ತಾ ಇದೆ ನೋಡಿ. ಪ್ರತಿಯೊಂದು ಒಬ್ಬಟ್ಟು ಕೂಡ ಇದೇ ರೀತಿಯಾಗಿ ಉಬ್ಬಿ ಬರುತ್ತೆ. ಸೊ ಇದೇ ಒಂದು ಪ್ರೊಸೀಜರಲ್ಲಿ ಮಾಡಿದ್ರೆ ನಾವು ಮದುವೆ ಮನೆಯಲ್ಲಿ ಯಾವ ರೀತಿ ನಾವು ಊಟ ಮಾಡ್ಕೊಂಡು ಬಂದಿರ್ತೀವಿ, ಸೊ ಅದೇ ಒಂದು ಎಲೆ ಹೋಳಿಗೆ ನಾವು ಮನೆ ಮಾಡಿದಾಗ ಯಾಕೆ ಈ ಥರ ಬರಲ್ಲ ಒಬ್ಬಟ್ಟು ಅಂತೇಳಿ ನಾವು ಯೋಚನೆ ಮಾಡಿರ್ತೀವಿ. ಸೊ ಸಾಮಾನ್ಯವಾಗಿ ಕೆಲವೊಂದು ಮಿಸ್ಟೇಕಿಂದ ಈ ರೀತಿಯಾಗಿ ಒಬ್ಬಟ್ಟು ಬರೋದಾಗಲಿ, ಸರಿಯಾಗಿ ದಪ್ಪ ಆಗಿಬಿಡುತ್ತೆ, ಇಲ್ಲಾಂದರೆ ಒಂಥರ ಗಟ್ಟಿಯಾಗಿ ಬಂದುಬಿಡುತ್ತೆ. ಆಮೇಲೆ ಒಂದು ಕಡೆ ಹೂರಣ ಹೋದರೆ ಇನ್ನೊಂದು ಕಡೆ ಒಳಗಿನದಲ್ಲಿ ಎಲ್ಲ ಕಡೆ ಸ್ಪ್ರೆಡ್ ಆಗಿರೋದಿಲ್ಲ. ಸೊ ಆ ಥರ ಒಂದು ಮಿಸ್ಟೇಕ್ ಯಾವ ಥರ ಮಾಡ್ತೀರಾ, ಅದೇ ರೀತಿ ಯಾವ ರೀತಿ ಸರಿ ಮಾಡ್ಕೊಳ್ಳೋದು ಅಂಥೇಳಿ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ಮೊದಲಿಗೆ ನಾನು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ಇದು ಒಂದು ಅರ್ಧ ಕೆ ಜಿಗಿಂತ ಒಂದು ಸ್ವಲ್ಪ ಕಮ್ಮಿ ಆಗಿದೆ. ಸೊ ಇಷ್ಟನ್ನು ನಾನು ಮೈದಾ ಹಿಟ್ಟನ್ನ ಸಾಣಿಸ್ಬಿಟ್ಟು ಇಟ್ಕೊಳ್ಳಿ. ನೀವು ರೆಡಿ ಪ್ಯಾಕೆಟೇ ಬಂದರೂ ಒಂದು ಸರಿ ಶೋಧಿಸಿ ಇದನ್ನು ಎತ್ತಿಟ್ಕೊಂಡ್ರೆ ಒಳ್ಳೆಯದು. ಇದಕ್ಕೆ ನಾನು ಒಂದು ಸ್ವಲ್ಪ ಸಾಲ್ಟನ್ನ ಹಾಕ್ತಾಯಿದ್ದೀನಿ. ಸೊ ನೋಡಿ, ಇವಾಗ ನೀಟಾಗಿ ನೋಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಸಾಲ್ಟನ್ನ ಹಾಕಿದ್ದೀನಿ. ಹಾಗೆಯೇ ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕಿಬಿಟ್ಟು ಈ ರೀತಿಯಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ಕೆಲವರೆಲ್ಲ ಏನು ಮಾಡ್ತಾರೆ, ಚಿರೋಟಿ ರವೆನ ಮಿಕ್ಸ್ ಮಾಡ್ತಾರೆ. ಸೊ ನಾನು ಇದಕ್ಕೆ ಚಿರೋಟಿ ರವೆ ಆಗಿರ್ಬೋದು ಏನೂ ಹಾಕ್ತಾಯಿಲ್ಲ. ಆ ಚಿರೋಟಿ ರವೆ ಹಾಕ್ದೇನೂ ಕೂಡ ಈ ರೀತಿಯಾಗಿ ಮಾಡ್ಕೋಬೋದು. ಸೊ ಈ ರೀತಿ ಡ್ರೈ ಮಿಕ್ಸ್ ಮಾಡಿದ ಮೇಲೆ ಒಂದು ಸ್ವಲ್ಪನೇ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಬನ್ನಿ. ಸೊ ಬಹಳನೇ ಸಾಫ್ಟಾಗಿ ಕಲಿಸ್ಕೋಬೇಕು. ಒಂದು ರೀತಿ ಗಟ್ಟಿಯಾಗಿ ಒಂಥರ ಎಟ್ಟೆ ಥರ ಕಲಿಸ್ಕೋಬಾರ್ದು ಹಿಟ್ಟನ್ನು. ಯಾವಾಗಲೂ ಒಂದು ರೀತಿ ಸಾಫ್ಟಾಗಿ ಇರಬೇಕು. ಈ ರೀತಿ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಕಲಿಸ್ಕೊಳ್ಳಿ. ಸೊ ಯಾಕೆಂತ ಹೇಳಿದ್ರೆ, ಸ್ವಲ್ಪ ನಾವು ಮೊದಲಿಗೆ ಗಟ್ಟಿಯಾಗಿ ಕಲಿಸ್ಬಿಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲೇ ನಾವು ಮಿಸ್ಟೇಕ್ ಮಾಡೋದು. ಸೊ ಮೊದಲಿಗೆ ಗಟ್ಟಿ ಕಲಿಸ್ಬಿಟ್ರೆ ಹಿಟ್ಟು ಕೂಡ ಗಟ್ಟಿ ಆಗಿಬಿಡುತ್ತೆ. ಆನಂತರ ಹೋಳಿಗೆ ಮಾತ್ರ ತುಂಬಾ ಗಟ್ಟಿ ಬಂದುಬಿಡುತ್ತೆ. ಈ ರೀತಿ ಸಾಫ್ಟ್ ಇರಬೇಕು. ಇಲ್ಲಿ ನೋಡಿ, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವೆಷ್ಟು ಚೆನ್ನಾಗಿ ನಾದ್ಕೊತೀರಾ, ಎಷ್ಟು ಚೆನ್ನಾಗಿ ಇದನ್ನು ನಾದಿ ಈ ರೀತಿ ಕಲಿಸ್ತೀರ ಅಷ್ಟು ಸಾಫ್ಟಾಗಿ ಬರುತ್ತೆ. ಸೊ ಪ್ರೊಸೀಜರ್ ಬಂದು ಹಿಟ್ಟನ್ನು ಈ ರೀತಿಯಾಗಿ ನೀಟಾಗಿ ನಾದ್ಕೋಬೇಕು. ನೋಡಿ, ನಾನು ಹೇಗೆ ಎತ್ತಿ ಹೊಡಿತಾ ಇದ್ದೀನಿ ಅಂಥೇಳಿ. ಸೊ ಹಾಗೆ ನೀಟಾಗಿ ನಾದ್ಕೋಬೇಕು. ಈ ರೀತಿ ಕೈಯಲ್ಲಿ ಹಿಡ್ಕೊಂಡ್ರೆ ಸ್ವಲ್ಪ ಜಾರಬೇಕು ಅದು ಹಿಟ್ಟು. ಆ ರೀತಿ ಸಾಫ್ಟಾಗೇ ಇರಬೇಕು. ತುಂಬಾ ತೆಳು ಮಾಡ್ಕೊಂಬಿಡ್ತಾರೆ ಕೆಲವೊಬ್ಬರೆಲ್ಲ. ಎಲೆ ಹೋಳಿಗೆಗೆ ತುಂಬ ತೆಳು ಮಾಡ್ಕೊಂಬಿಡ್ತಾರೆ. ನಿಜವಾಗ್ಲೂ ಆ ಥರ ಮಾಡ್ಕೊಬೇಡಿ. ಒಂದು ಮೀಡಿಯಮ್ ಆಗಿ ಈ ರೀತಿಯಾಗಿ ನಾದ್ಕೊಂಡು ಮೇಲ್ಗಡೆ ಆಯಿಲ್ನ ಸವರ್ಬಿಟ್ಟು ಒಂದು 15 ಮಿನಿಟ್ಸ್ ಇದನ್ನು ಮುಚ್ಚಿ ಎತ್ತಿಟ್ಬಿಡ್ತೀನಿ. ಸೊ ಯಾಕಂತ ಹೇಳಿದ್ರೆ ಇದು ಹಿಟ್ಟು ಒಂದು ಸ್ವಲ್ಪ ನೆನಿಬೇಕು, ಕ್ಲೀನಾಗಿ ಅಬ್ಸರ್ವ್ ಆಗಬೇಕು. ಆ ರೀತಿ ಸಾಫ್ಟ್ ಆಗೋವರೆಗೂ ಎತ್ತಿಡೋಣ. ನೋಡಿ, ಇವಾಗ ಒಂದು 15 ಮಿನಿಟ್ಸು ನಾನು ನೆನೆಲಿಕ್ಕೆ ಇಟ್ಟಿದ್ದೆ. ಸೊ ನೋಡಿ, ಈ ಥರ ಸಾಫ್ಟಾಗಿ ಆಗಬೇಕು ಹಿಟ್ಟು. ಅಷ್ಟು ಹದ ಬರಬೇಕು ನೋಡಿ. ಈ ರೀತಿ ಎಳೆದ್ರೆ ಈ ರೀತಿ ಸ್ಪ್ರಿಂಗ್ ಥರ ಹೋಗ್ಬೇಕು, ಮತ್ತು ಹಾಗಿರಬೇಕು ಹಿಟ್ಟು. ಸೊ ಇದಕ್ಕೆ ಹಿಟ್ಟೇನೋ ರೆಡಿ ಆಯ್ತಲ್ವ. ಇವಾಗ ಹೂರಣ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ ತುಂಬಾ ನೈಸಾಗಿರಬೇಕು. ಬೇಳೆ ಹೂರಣ ಅಂತ ಹೇಳಿದ್ರೆ ತುಂಬಾ ನೈಸಾಗಿರಬೇಕು ಈ ರೀತಿಯಾಗಿ. ನಂತರ ಇದಕ್ಕೆ ನಾನಿವಾಗ ಈ ರೀತಿ ಶೀಟ್ನ ತೊಗೊಂಡಿದ್ದೀನಿ. ಕವರ್ಗಳು ಸಿಗುತ್ತಲ್ವ, ಸೊ ಆ ಥರ ಕವರ್ಗಳು, ಒಂದು ಪ್ಲೈನಾಗಿರೋಂಥ ಕವರ್, ಇಲ್ಲಾಂದರೆ ಸಿಲಿಕಾನ್ ಶೀಟ್ ಕೂಡ ಒಬ್ಬಟ್ಟು ಮಾಡಲಿಕ್ಕೆ ಅಂತೇಳಿ ಸಿಗುತ್ತೆ. ಸೊ ಅದನ್ನು ಕೂಡ ನೀವು ಉಪಯೋಗಿಸ್ಕೋಬೋದು. ಸೊ ಅದಕ್ಕೆ ನಾನು ಇವಾಗ ಆಯಿಲ್ನ ಹಾಕ್ತಾಯಿದ್ದೀನಿ. ಮೊದಲಿಗೆ ಈ ರೀತಿಯಾಗಿ ಆಯಿಲ್ನ ಹಾಕ್ಕೊಳ್ಳಿ. ಸೊ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊಳ್ಳಿ ಆಯಿಲು ಫಸ್ಟಿಗೆ. ಸೊ ಬಹಳ ಚೆನ್ನಾಗಿರುತ್ತೆ. ನಾವು ಮಾಡೋ ಮೆಥಡ್ ಚೆನ್ನಾಗಿದ್ದರೆ ಅಷ್ಟೇ ಒಂದು ತೆಳುವಾಗಿ ತುಂಬ ಸಾಫ್ಟಾಗಿ ಬರುತ್ತೆ. ಕಾಯಿ ಹೋಳಿಗೆ ಆಗಿರ್ಬೋದು, ಇಲ್ಲಾಂದರೆ ಬೇಳೆ ಹೋಳಿಗೆನೂ ಆಗಿರ್ಬೋದು. ಇದೇ ಒಂದು ಪ್ರೊಸೀಜರಲ್ಲಿ ಮಾಡಿದ್ರೆ ಅಷ್ಟೇ ಸಾಫ್ಟಾಗೆ ಬರುತ್ತೆ. ಸೊ ನೋಡಿ, ಇವಾಗ ಆಯಿಲ್ನ ನಾನು ಹಾಕ್ಬಿಟ್ಟು ಇಟ್ಕೊಂಡಿದ್ದೀನಿ. ಸೊ ಇವಾಗ ನಾನು ನೆಕ್ಸ್ಟು ಕೈಗೆ ಆಯಿಲ್ನ ಸವರ್ಕೊಳ್ಳಿ ಈ ರೀತಿಯಾಗಿ. ಸೊ ಒಂದು ಸ್ವಲ್ಪ ಹಿಟ್ಟು, ಸ್ವಲ್ಪನೂ ಕಣಕ ಅಂತ ಕರೀತಾರೆ ನಮ್ಮ ಕಡೆ ಎಲ್ಲ. ಈ ರೀತಿಯಾಗಿ ಹಿಟ್ಟನ್ನು ಒಂದು ಸ್ವಲ್ಪ ಜಾಸ್ತಿನೇ ತಗೊಂಡು ಈ ರೀತಿಯಾಗಿ ಒಂಥರ ಹದ ಮಾಡ್ಕೊಳ್ಳಿ. ಹೀಗೆ ನೀಟಾಗಿ ಈ ರೀತಿಯಾಗಿ ರೌಂಡ್ ಶೇಪಾಗೆ. ಸೊ ಮಧ್ಯಭಾಗದಲ್ಲಿ ಸ್ವಲ್ಪ ದಪ್ಪ ಬಿಟ್ಟು ಉಳ್ಕಿರೋ ಎಡ್ಜಸ್ ಎಲ್ಲ ಒಂದು ಸ್ವಲ್ಪ ತೆಳುವಿದ್ರೆ ಸಾಕು. ಈ ರೀತಿಯಾಗಿ
ಮಾಡ್ಕೊಳ್ಳಿ. ಹೀಗೆ ಕೈಯಿಂದನೇ ತೊಟ್ಟಿ ಹಿಡ್ಕೊಂಡು ನೆಕ್ಸ್ಟ್ ಹೂರಣ ತೊಗೊಳ್ಳಿ. ಹೂರಣ ಸ್ವಲ್ಪ ಇದಕ್ಕೆ ಜಾಸ್ತಿನೇ ತೊಗೊಳ್ಳಿ, ಯಾಕಂತ ಹೇಳಿದ್ರೆ ಸೈಡಲ್ಲೆಲ್ಲ ಸ್ಪ್ರೆಡ್ ಆಗಬೇಕಲ್ವ. ಹಾಗೆ ಹೂರಣನ ಸ್ವಲ್ಪ ಜಾಸ್ತಿನೇ ಈ ರೀತಿಯಾಗಿ ಅದನ್ನು ಕೂಡ ಈ ರೀತಿ ಮಧ್ಯಭಾಗದಲ್ಲಿ ಇಟ್ಬಿಟ್ಟು ಇವಾಗ ಒಂದೊಂದೇ ಎಳೆನ ಈ ರೀತಿ ಕ್ಲೋಸ್ ಮಾಡ್ತಾ ಬನ್ನಿ. ಹೀಗೆ ಒಂದೊಂದೇ ಎಳೆನ ಈ ರೀತಿ ಕ್ಲೋಸ್ ಮಾಡ್ತಾ ಬನ್ನಿ. ಸೊ ನಿಮಗೆ ಒಂದು ಕಡೆ ಹೂರಣ ಜಾಸ್ತಿ ಆಗೋದು, ಇನ್ನೊಂದು ಕಡೆ ಹಿಟ್ಟು ಮಾತ್ರ ಇರೋದು, ಆ ಥರ ಆಗೋದೇ ಇಲ್ಲ. ನೋಡಿ ಈ ರೀತಿಯಾಗಿ ಕ್ಲೋಸ್ ಮಾಡಿ ರೌಂಡ್ ಶೇಪಿಗೆ ಆಯ್ತಲ್ವ ಇವಾಗ. ಸೊ ಈ ರೀತಿ ಇಟ್ಬಿಟ್ಟು ನೆಕ್ಸ್ಟ್ ನಾನಿವಾಗ ಏನು ಮಾಡ್ತೀನಿ, ಸೊ ಅದಕ್ಕೆ ಸ್ವಲ್ಪ ಮೇಲ್ಗಡೆ ಆಯಿಲ್ನ ಹಾಕಿಬಿಟ್ಟು ನೆಕ್ಸ್ಟ್ ಇದಕ್ಕೆ ಒಂದು ಕೈಯಿಂದ ಒಂದು ಸ್ವಲ್ಪ ಹೊತ್ತು ಮಾತ್ರ ಕೈಯಿಂದ 1-2-3 ಸರಿ ಈ ರೀತಿ ತಟ್ಟಿಬಿಡಿ. ಈ ರೀತಿಯಾಗಿ ನೋಡಿ ಈ ರೀತಿ ರೌಂಡ್ ಶೇಪ್ ಬಂದಮೇಲೆ ನೆಕ್ಸ್ಟ್ ಇದಕ್ಕೆ ನಾನಿವಾಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಇನ್ನೊಂದು ಶೀಟ್ನ ತೊಗೊತೀನಿ. ಇನ್ನೊಂದು ಶೀಟ್ನ ತೊಗೊಂಬಿಟ್ಟು ಅದಕ್ಕೂ ಕೂಡ ಆಯಿಲ್ನ ಈ ರೀತಿಯಾಗಿ ಹಾಕಿ, ಇಲ್ಲಾಂದರೆ ಅಂಟು ಬಿಡುತ್ತೆ, ಅದಕ್ಕೋಸ್ಕರ ಆಯಿಲ್ನ ಹಾಕಲೇಬೇಕು. ಸೊ ಆಯಿಲ್ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಈ ರೀತಿ ಇಟ್ಟು ನಿಮಗೆ ಎಷ್ಟು ರೌಂಡ್ ಶೇಪ್ ಬೇಕೋ ಅಷ್ಟು ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ. ಇಲ್ಲಿ ನೋಡಿ ಇದೇ ರೀತಿಯಾಗಿ ಈಸಿಯಾಗಿ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಬರುತ್ತೆ. ಎಷ್ಟು ಈಸಿಯಾಗಿ ತುಂಬಾ ತೆಳು ಬೇಕಂದರೆ ತೆಳುನೂ ಮಾಡ್ಕೋಬೋದು, ಸ್ವಲ್ಪ ದಪ್ಪ ಬೇಕಂದರೆ ದಪ್ಪನೂ ಮಾಡ್ಕೋಬೋದು. ಅದು ಹೂರಣ ಎಲ್ಲ ಕಡೆಯೂ ಸ್ಪ್ರೆಡ್ ಆಗುತ್ತೆ. ನೋಡಿರಲ್ಲ ಎಲ್ಲ ಕಡೆಯೂ ಈ ರೀತಿಯಾಗಿ ಸ್ಪ್ರೆಡ್ ಆಗ್ತಾ ಬರುತ್ತೆ. ಅಷ್ಟೇ ಈಸಿಯಾಗಿ ನಾವು ಮಾಡ್ಕೋಬೋದು. ನೋಡಿ ಈಸಿಯಾಗಿ ಮಾಡ್ಕೋಬೋದು. ಮತ್ತು ಈ ಮೇಲ್ಗಡೆ ಶೀಟ್ನ ಈ ರೀತಿ ತೆಗೆದುಬಿಟ್ರೆ ಸೊ ಈಸಿಯಾಗಿ ಒಬ್ಬಟ್ಟನ್ನ ನಾವು ಇವಾಗ ತೆಗೆದುಬಿಟ್ಟು ಹೇಗೆ ಹಾಕೋದು ಅಂತೇಳಿ ಅದನ್ನು ಕೂಡ ತಿಳಿಸ್ತೀನಿ. ಸೊ ಇವಾಗ ಒಂದು ಹಂಚಿಗೆ ನಾನು ಆಯಿಲ್ ಹಾಕಿದ್ದೀನಿ. ಸೊ ಆಯಿಲು ಇಲ್ಲಾಂದರೆ ತುಪ್ಪ ಬೇಕಿದ್ದರೆ ಹಾಕ್ಕೋಬೋದು. ಸೊ ನೆಕ್ಸ್ಟ್ ಇದಕ್ಕೆ ನಾನಿವಾಗ ಚೆನ್ನಾಗಿ ಆಯಿಲ್ ಕಾದ ನಂತರ ಇವಾಗ ಮಾಡಿಟ್ಟಿರೋ ಅಂತಹ ಒಬ್ಬಟ್ಟನ್ನ ಈ ರೀತಿ ಕೈಯಿಂದ ನಿಧಾನಕ್ಕೆ ತೆಗೆದ್ರೆ ಈಸಿಯಾಗಿ ಬರುತ್ತೆ. ಸೊ ನೋಡಿ ಇವಾಗ ಆರಾಮಾಗಿ ನಾವು ಹಾಕ್ಬೋದು ಹಂಚ ಮೇಲೆ. ಸೊ ತುಂಬ ಸಾಫ್ಟಾಗಿ ಬರುತ್ತೆ, ತುಂಬ ರುಚಿಯಾಗಿ ಕೂಡ ನಾವು ಈಸಿಯಾಗಿ ಆರಾಮಾಗಿ ಮಾಡ್ಕೋಬೋದು. ಏನು ಮದುವೆ ಮನೆ ಶೈಲಿಯಲ್ಲಿ ಎರೆ ಹೋಳಿಗೆ ಇರುತ್ತಲ್ವ, ಸೊ ಅದೇ ಥರನೇ ನಾವು ಮಾಡ್ಕೋಬೋದು. ಈ ಟ್ರಿಕ್ಸ್ನ ನೀವು ಬಳಸಿ ಮೇಲ್ಗಡೆ ಒಂದು ಕೆಳಗಡೆ ಒಂದು ಕವರ್ ಹಾಕಿಬಿಟ್ಟು ಈ ರೀತಿಯಾಗಿ ಮಾಡ್ಕೊಂಡ್ರೆ ತುಂಬಾ ಈಸಿಯಾಗಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತೇಳಿ ಮೇಲ್ಗಡೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಈ ರೀತಿ ಟರ್ನ್ ಮಾಡಿದ್ರೆ ಇವಾಗ ತುಂಬಾ ರುಚಿಯಾಗಿರೋಂಥ ತುಂಬ ಸಾಫ್ಟಾಗಿರೋಂಥ ಒಬ್ಬಟ್ಟು ರೆಡಿ ಆಯಿತು. ನಮ್ಮ ಕಡೆ ಇದನ್ನು ಎಲೆ ಹೋಳಿಗೆ ಅಂತ ಕರಿತೀವಿ ನಾವು, ನಮ್ಮ ಸೈಡೆಲ್ಲ. ಸೊ ನಿಮ್ಮ ಕಡೆ ಏನಂತ ಕರಿತೀರಿ, ಎಲೆ ಹೋಳಿಗೆ ಅಂತೀರಾ ಇಲ್ಲಾಂದರೆ ಒಬ್ಬಟ್ಟು ಅಂತೀರಾ ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಸೊ ಇವಾಗ ಇದನ್ನು ಟರ್ನ್ ಮಾಡಿದ್ರೆ ಒಂದು ರುಚಿಯಾಗಿರೋಂತಹ ಎಲೆ ಹೋಳಿಗೆ ರೆಡಿ ಆಯಿತು. ಎಲ್ಲ ಎಲೆ ಹೋಳಿಗೆನೂ ಕೂಡ ಅದೇ ಒಂದು ಪ್ರೊಸೀಜರಲ್ಲೇ ಈ ರೀತಿ ಮಾಡಿ ಮೇಲ್ಗಡೆ ಒಂದು ಕವರ್ ಇಟ್ಟು ಈ ರೀತಿ ಮಾಡಿದ್ರೆ ಎಷ್ಟು ಬೇಕಾದರೂ ರೌಂಡ್ ಶೇಪಲ್ಲಿ ನಾವು ಮಾಡ್ಕೋಬೋದು. ಅಷ್ಟು ನೀಟ್ ಆ್ಯಂಡ್ ಪರ್ಫೆಕ್ಟಾಗಿ ಆಗುತ್ತೆ. ಸೊ ನೋಡಿದ್ರಲ್ವ. ಸೊ ಇವತ್ತಿನ ಒಂದು ಒಬ್ಬಟ್ಟು ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಇವಾಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು.